ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ? ಗುಡ್ ಈವ್ನಿಂಗ್. ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪಾಪು ಸ್ಕೂಲ್ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ತೊಗೊಳೋದಿತ್ತು, ಅದಕ್ಕೆ 3 ಜನನೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಾನು ಏನೇನು ತರಕಾರಿ ತೊಗೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಬೀನ್ಸ್, ಇದೇನು ತರಕಾರಿ ರವಿ? ಇದೇನೋ ಗೊತ್ತಿಲ್ಲ. ಸಾನಿಧ್ಯನ ತಗೊಂಡು ಕೋಸು, ಎಲೆಕೋಸು ಅದು ಅವ್ರಿಗೂ ಗೊತ್ತು. ಸೋರೆಕಾಯಿ ತಗೊಳ್ಳೋಣ ರವಿ. ಬಿಡು ತಗೋ. ಚಿಕ್ಕದು ನನಗೇನು ಎಲ್ಲ ಒಂದೇ ಸೈಜ್ ಕಾಣಿಸ್ತು. ಅದು ನನಗೆ ನೋಡಿ, ಹೋದ್ಸಲಿ ನೀಟಾಗಿ ತರಕಾರಿಗಳು ತೋರಿಸಿರ್ಲಿಲ್ಲ ನಾನು, ಅದಕ್ಕೆ ಈಗ ಒಂದ್ಸಲ ತೋರಿಸೋಣ ಅಂತ. ಅಲ್ಲಿ ಮಶ್ರೂಮ್, ಎಷ್ಟೆಷ್ಟು ವೆರೈಟಿ ಮಶ್ರೂಮ್ ಇದಾವೆ ನೋಡಿ. ಕೋರಿಯಂಡರ್ ಹೌದಾ? ಅಲ್ಲೇ ತಗೋಬ. ಒಂದು ಕಂತೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇದು ಒಂದು ಕಂತೆ ಸಾಂಬಾರು ಸೊಪ್ಪು 150 ರೂಪಾಯಿ ಅಂತೆ. ನಾವು ಇಂಡಿಯಾದಲ್ಲಿ 20 ರೂಪಾಯಿ ಆದರೆ 20 ರೂಪಾಯಿ ಕಂತೆನಾ ಅಂತೀವಿ. ಬೀನ್ಸ್ ರವಿ, ₹200 ಇದಕ್ಕೆ ಕಡಿಮೆನೇ ತಗೊಂತೀನಿ ಬಿಡು ತಾವ. ಅಲ್ಲ, ಅದ್ರಾಗೆ ಸ್ವಲ್ಪ ಕಡಿಮೆ ತಗೊಂತೀನಿ. ಇದೊಂದು ಬೀನ್ಸ್ ₹200 ಅಂತೆ. ಏನು ತಿನ್ನೋದ ಏನು? ಇವೇನೇನೋ ಇವ್ರು ತಿನ್ನೋದು, ನಾವು ತಿನ್ನೋವಂತೂ ಇಲ್ಲ. ಇಲ್ಲಿ ಸೊಪ್ಪುಗಳು, ಇದು ಈರುಳ್ಳಿ ಕಾವು ಅನ್ಸುತ್ತೆ. ನಮಗೆ ಸಾಕು ಒಂದೇ ಹುಳುಗಾಯಿ. ತರಕಾರಿ. ಓ ಸರಿ. ಇದ್ರೊಳಗಡೆಗೆ ಬಂದ್ರು ಅಂತೂ ಫುಲ್ ಚಳಿ, ತಣ್ಣಗಾಯ್ತಿರುತ್ತೆ. ಎಲ್ಲ ಕೋಲ್ಡಲ್ಲೇ ಇಟ್ಟಿರ್ತಾರಲ್ಲ, ಅದಕ್ಕೆ ಅಲ್ಲಿ ಮಕ್ಕಳಿಗೆ ಫ್ರೀ ಫ್ರೂಟ್ಸ್ ಅಂತ ಹಾಕಿದ್ರು, ಅದನ್ನ ಎತ್ಕೊಂಡು ತಿಂತಿದ್ದಾಳೆ. ತರಕಾರಿ ಅಲ್ಲೂ ಇಟ್ಟವ್ರೆ ಮತ್ತು ಇಲ್ಲೂ ಇಟ್ಟವ್ರು ನೋಡಿ. ಇದು ಪ್ರೈಸ್ ಜಾಸ್ತಿ, ಆರ್ಗಾನಿಕ್. ಇದು ಅಲ್ಲಿ ಸ್ವಲ್ಪ ಕಡಿಮೆ. ಪ್ರತಿ ಸಲ ಇರ್ತಿರಲಿಲ್ಲ ಸ್ಲಿಪ್ಪರ್ಗಳು, ಬಟ್ಟೆಗಳು, ಬೆಡ್ಶೀಟ್ಗಳು. ಈ ಸಲ ಇಟ್ಟಿದ್ದಾರೆ. ಓ, ಇನ್ಮೇಲೆ ಚಳಿಗಾಲ, ಅದಕ್ಕೆ ಇಟ್ಟಿದ್ದಾರಂತೆ. ಅಲ್ಲ, ನಾನು ನಿಮಗೆ ಹೋದ್ಸಲ ತೆಂಗಿನಕಾಯಿ ತೋರಿಸಿದ್ದೆ, 100 ರೂಪಾಯಿ ಇದೊಂದು ತೆಂಗಿನಕಾಯಿ ಅಂತ. ನಿಮಗೆ ಶಾಕ್ ಆಗಲಿಲ್ವಾ? ನನಗೇನೋ ಆಯ್ತಪ್ಪ. ಇದೆಷ್ಟು? 30,000 ಅಂದ್ರೆ ಅಲ್ಲಿಗೆ ಎಷ್ಟು? 1,500ನಾ? 2,000 ಅಂತ ನೋಡಿ. ಇದು 1 kg ಡೇಟ್ಸ್. ಇದು ರವಿ 750. ಇದು 750, ಅರ್ಧ kg. ಆಯಿತು, ಶಾಪಿಂಗ್ ಮುಗಿಸ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಹೊರಟ್ವಿ ಮನೆ ಕಡೆ. ನನ್ನ ಮಗಳು ಯಾವಾಗಲೂ ಇದನ್ನು ಹಿಡ್ಕೊಂಡು ಓಡಾಡ್ತಾಳೆ ಅಂತ ತೋರಿಸ್ತಿದ್ದೀನಿ, ಹೇಳ್ತಿದ್ದೀನಿ. ಅದು ಯಾಕೋ ವಾಯ್ಸ್ ಮ್ಯೂಟ್ ಆಗಿತ್ತು ಅನಿಸುತ್ತೆ, ಅದು ಬರಲಿಲ್ಲ ವಾಯ್ಸು. ಬಂದ್ವಿ ಮನೆಗೆ. ನನ್ನ ಮಗಳು ಡ್ರಾಯಿಂಗ್ ಮಾಡ್ತೀನಿ, ಅದನ್ನು ವೀಡಿಯೋ ಮಾಡಮ್ಮ ಅಂತ ಹೇಳಿದ್ಲು, ಅದಕ್ಕೆ ಹಿಡ್ಕೊಂಡು ಕೂತಿದ್ದೆ. ಏನು ಗಿಫ್ಟು? ಚೆನ್ನಾಗಿದೆ. ಇದ್ರಲ್ಲಿ ಇನ್ನೂ ಗಿಫ್ಟ್ ಆಗುತ್ತೆ, ತೋರಿಸ್ತೀನಿ. ಯಾವಾಗ ಕೊಟ್ಟಿದ್ರು? ಯಾವಾಗ ಕೊಟ್ಟಿದ್ಲು? ಇವತ್ತು. ರಾಬಿಟ್ ಎಲ್ಲಿ ಕೊಡಿ?
ಚೆನ್ನಾಯ್ತಲ್ವಾ? ಚೆನ್ನಾಯ್ತು. ನೆಕ್ಸ್ಟ್ ಇದು ನೋಡಿ, ಇದನ್ನ ಹಿಂಗೆ ಮಾಡೋದು. ಅದೇನದು? ಈ ಮಿಂಚುಗಳಿವು ಹಿಂಗೆ ಮಾಡೋದು. ಇದು ಕಿ ಮಿಂಚು. ಇದು ಓಪನ್ ಮಾಡೋದು ತೆಗೆಯೋದು. ಮಿರರ್, ಇದು ಮಿರರ್. ಬಾಚಣಿಗೆ ಹಿಂಗಲ್ಲ ಬಾಚ್ಕೊಳ್ಳೋದು. ಹಿಂಗೆ ತೆಗ್ದ್ಬಿಟ್ಟು ಬಾಚ್ಕೊಂಡು ಆಮೇಲೆ ಹಿಂಗೆ ಕ್ಲೋಸ್ ಮಾಡಬೇಕು. ಅವಳೇ ಹೇಳ್ಕೊಟ್ಲ ಎಲ್ಲನೂ? ಹೇಳ್ಕೊಟ್ಲು. ನಾವು ಮರ್ತಿಲ್ಲ. ಅವ್ನ ಬರ್ಬೇಕಾರೆ ಸ್ಕೂಲಿಂದ ನಾವು ಅಲ್ಲಿ ಆಟ ಆಡಕ್ಕೆ ಹೋಗಿದ್ವಿ. ಅಲ್ಲಿಂದ ಬರ್ಬೇಕಾರೆ ಹೇಳಿದ್ಲು, ತಗೋ ಗಿಫ್ಟ್ ಬ್ಯಾಗಲ್ಲಿ ಇಟ್ಕೋ ಅಂತ. ಇನ್ನೂ ತಡಿ ಗಿಫ್ಟ್ ಇಟ್ಟಿದ್ದು. ನಾವು ಏನಾರು ತಗೊಬರೋಣ, ಅವಳಿಗೆ ಕೊಡು ಆಯ್ತಾ? ನಾಳೆ ಸ್ಕೂಲಿಗೆ ಹೋಗ್ತೀನಲ್ಲ, ಯಾವಾಗ ತಗೊಬರೋಣ? ನೋಡೋಣ, ಅಪ್ಪಂಗೆ ರಜೆ ದಿವಸ ಇರ್ತಾ ಬರೋಣ. ಇವು ನೋಡಿ ಇಲ್ಲಿ ಇನ್ನೊಂದಿನ ಯಾವಾಗ್ಲಾರು. ಇವು 6 ಅದು 2 ಇದೆ. ಇದರಿಂದ ಮಾಡಿರ್ತಾರೆ ಕಡ್ಡಿಗಳಿಂದ. ಚೆನ್ನಾಗಿತ್ತು. ಥ್ಯಾಂಕ್ಸ್ ಹೇಳ್ದ ಅವ್ರಿಗೆ? ಏನಂತ ಹುಡುಗಿ ಹೆಸರೇನು? ಆಯ್ತು. ಹುಡುಗಿ ಫ್ರೆಂಡ್ ಹೆಸರು ಗೊತ್ತಿಲ್ಲ, ಗಿಫ್ಟ್ ಇಸ್ಕೊಂಬಂದಿದ್ಯಾ? ಸಾರಿ ಮಮ್ಮ, ಕಿತ್ತ ಹೋಯ್ತು. ಇಟ್ಕೊ, ಚೆನ್ನಾಯ್ತು ಪರ್ಸೆಲ್ಲ. ಇಟ್ಕೊತೀನಿ. ನೀನು ಬೇಕಂದ್ರೆ ತಗೊಂಡು. ನನ್ನ ಮಗಳು ಅವಳ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ಲು ಅಂತ ತೋರಿಸ್ತಾ ಇದ್ಲು. ಅವಳಾಗಲೇ ಶಾಪಲ್ಲೇ ಹೇಳ್ತಾ ಇಲ್ಲ ಅವ್ರ ಅಪ್ಪಂಗೆ, ಅಪ್ಪ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ, ನಾನು ಅವಳಿಗೆ ಗಿಫ್ಟ್ ಕೊಡಬೇಕು ಅಂತ. ಅದು ಹಳೇದೋ ಹೊಸದೋ, ಆ ಪಾಪುಗೆ ಗಿಫ್ಟ್ ಕೊಡಬೇಕು ಅನ್ನೋ ಮನಸ್ಥಿತಿ ಬಂತಲ್ಲ, ಅದು ಖುಷಿ ಆಯಿತು. ಗಿಫ್ಟ್ ಕೂಡ ಇಷ್ಟ ಆಯಿತು. ಇವಳಿಗೆ ಅವಳ ಹೆಸ್ರು ಗೊತ್ತಿಲ್ಲ, ಅವಳಿಗೆ ಇವಳ ಹೆಸ್ರು ಗೊತ್ತಿಲ್ಲ, ಇವಳಿಗೆ ಅವಳ ಭಾಷೆ ಬರಲ್ಲ, ಅವಳಿಗೆ ಇವಳಿಗೆ ಭಾಷೆ ಬರಲ್ಲ. ಆದ್ರೂ ಒಂಥರ ಚೆನ್ನಾಗಿದೆ ಇವ್ರ ಫ್ರೆಂಡ್ಶಿಪ್ಪು. ಕ್ಲಾಸಲ್ಲಿ ಯಾವಾಗಲೂ ಇವರಿಬ್ಬರು ಒಟ್ಟಿಗೆ ಇರ್ತಾರಂತೆ. ಊಟ ಮಾಡೋದು ಒಟ್ಟಿಗೆ, ಬರೆಯೋದು ಒಟ್ಟಿಗೆ. ಈ ಥರ ಒಂದು ಸ್ವಲ್ಪ ಇವ್ರ ಫ್ರೆಂಡ್ಶಿಪ್ ಒಂಥರ ಡಿಫ್ರೆಂಟಾಗಿದೆ. ಅಷ್ಟೊಳಗೆ ಮಳೆ ಬರ್ತಾಯಿತ್ತು ನೋಡಿ. ನಾನು ಇಲ್ಲಿಗೆ ಬಂದಾಗಿಂದ 3 ಸಲ ಮಳೆ ಬಂದಿದೆ. ನಿಮಗೆ ತೋರಿಸ್ತಾ ಇರೋದು ಇದೇ ಮೊದಲನೇ ಸಲ. ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ಅಡುಗೆ ಮಾಡಿಟ್ಟೋಗಿದ್ದೆ. ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ ಇವತ್ತು. ಇವಾಗ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ, ಚಳಿ ಆಗ್ತಿದೆಯಲ್ಲ, ಮಳೆ ಬರ್ತಿದೆಯಲ್ಲ, ಬಜ್ಜಿ ಮಾಡ್ಕೊಂಡು ಊಟ ಮಾಡೋಣ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್, ಥ್ಯಾಂಕ್ಸ್.